ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಐತಿಹಾಸಿಕ ಮಠವಾಗಿರುವ ಶ್ರೀ ಶಂಕರಾಚಾರ್ಯ ಮಠದ ಶಂಕರಲಿಂಗ ಜಾತ್ರಾ ಮಹೋತ್ಸವ ಅಂಗವಾಗಿ ಸಂಕೇಶ್ವರ ನಗರದ ಮಠ ಗಲ್ಲಿ ಅಚಾನಕ ತರುಣ ಯುವಕ ಮಂಡಳ 41ನೇ ವಾರ್ಷಿಕೋತ್ಸವದ ಅಂಗವಾಗಿ ನಗರದ ನಿಡಸೋಶಿ ರಸ್ತೆಯಲ್ಲಿ ಭವ್ಯ ಕುದುರೆ ಗಾಡಿ ಹಾಗೂ ಎತ್ತಿನ ಗಾಡಿ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಪ್ರಾರಂಭದಲ್ಲಿ ಗಣ್ಯರಿಂದ ಪೂಜೆ ನೆರವೇರಿಸಿ ಸ್ಪರ್ಧೆಗೆ ಧ್ವಜದ ನಿಶಾನೆ ತೋರಿಸುವುದರ ಮುಖೇನ ಚಾಲನೆ ಕೊಡಲಾಗಿದೆ. ಮೊದಲಿಗೆ ಕುದುರೆ ಗಾಡಿ ಸ್ಪರ್ಧೆಗೆ ಚಾಲನೆ ಕೊಟ್ಟ ಬಳಿಕ ಈ ಸ್ಪರ್ಧೆಯಲ್ಲಿ ಸಂಕೇಶ್ವರ ನಗರದ ಈರಪ್ಪ ಗಸ್ತಿ ಅವರ ಕುದುರೆ ಗಾಡಿ ಪ್ರಥಮ ಬಹುಮಾನ ಪಡೆದುಕೊಂಡ್ರೆ, ದ್ವಿತೀಯ ಬಹುಮಾನ ವಿಜಯ ಕೊಚ್ಚ ಪಡೆದ್ರೆ, ತೃತೀಯ ಬಹುಮಾನ ಸುಜಿತಾ ಮಗದುಮ ಪಡೆದುಕೊಂಡಿದ್ದಾರೆ. ಇನ್ನು ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಡಿಂಗ್ಲಜ ನಗರದ ಕೋತಾಸರ ಅವರು ಪಡೆದುಕೊಂಡ್ರೆ, ದ್ವಿತೀಯ ಬಹುಮಾನ ಮುರುಗೋಡ ನಗರದ ರಾಮಮಂಗಲೆ ಪಡೆದುಕೊಂಡರು. ತೃತೀಯ ಬಹುಮಾನ ಆಕರ್ಷ ಮಹದೇವ ಕೆಸರಕರ್ ಪಡೆದುಕೊಂಡಿದ್ದಾರೆ. ಈ ವೇಳೆ ವೇದಿಕೆ ಮೇಲೆ ಸಂಗಮ ಕಾರ್ಖಾನೆಯ ಚೇರ್ಮನ್ ರಾಜೇಂದ್ರ ಪಾಟೀಲ, ಅಮರ ನಲ್ವಡೆ, ಬಂಟು ಹತನೂರಿ, ಅಜಿತ ಕರಜಗಿ, ಬಸ್ಸು ಬಾಗಲಕೋಟೆ, ಅಭಿಜಿತ್ ಕುರಣಕರ್, ಶಂಕರ ಹೆಗಡೆ, ಶಿವರಾಮ್ ಶೀಲಾರ, ರಾಜೇಶ್ ಗಾಯಕವಾಡ ಅವರ ಶುಭಹಸ್ತದಿಂದ ಬಹುಮಾನ ವಿತರಣೆ ಮಾಡಲಾಗಿದೆ. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.